ಹಲೋ ವಿವರ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ನಚಿಕೇತನಿಗೆ ಮೆಥಿ ಸಾಂಬಾರು ಮಾಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೆಂತ್ಯ ಮಲಬದ್ಧತೆ ಸಮಸ್ಯೆ ಇದ್ದರೆ ಸುಧಾರಿಸುತ್ತೆ, ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡುತ್ತೆ, ಕೂದಲು ಸಮಸ್ಯೆ ಇದ್ರೂ ಅದು ಕಡಿಮೆ ಮಾಡುತ್ತೆ. ಮಕ್ಕಳಿಗೆ ಮೆಂತ್ಯ ಸೊಪ್ಪನ್ನು ಡೈರೆಕ್ಟಾಗಿ ಕೊಟ್ಟು ತಿನ್ನಿಸ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಈ ರೀತಿ ಮಾಡಿ ನಾವು ಮೆಂತ್ಯ ಸೊಪ್ಪಿನ ಸಾಂಬಾರು ಮಾಡಿ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಮೆಂತ್ಯ ತಿನ್ನೋದು ಗೊತ್ತೇ ಆಗೋದಿಲ್ಲ ಮತ್ತು ಹೆಲ್ದಿನೂ ಆಗಿರುತ್ತೆ, ರುಚಿನೂ ಆಗಿರುತ್ತೆ. ತೊಗರಿಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡು ಅದ್ರ ಜೊತೆ ಮೆಂತ್ಯ ಸೊಪ್ಪು ಹಾಕಿ 1-2-3 ಟೊಮೆಟೊ ಹಾಕಿ ಸರಿಯಾಗಿ ತೊಳ್ಕೊಂಡು 1-2-3 ಸತಿ ಉರಿಸ್ಕೋಬೇಕು. ನಡು ನನ್ನ ಮಗಳು 2ನೇ ಮಗಳು ಮಾಡೋಕ್ಕೂ ಬಿಡ್ತಾ ಇದ್ದಿಲ್ಲ. ಅಳೋದು ಕಿರಿಕಿರಿ ಮಾಡೋದು ಮಾಡ್ತಾಯಿದ್ಲು. ಅವಳನ್ನ ಕರ್ಕೊಂಡು ಮಾಡಬೇಕಾದ್ರೆ ಸಾಕಾಗೋಯ್ತು. ಇದು ನನ್ನ ಫಸ್ಟ್ ವೈವ್ ವಿಡಿಯೋ. ಇದನ್ನು ಮಾಡೋಕ್ಕೆ ನಾನು ಒಬ್ಬಳೇ ಹಿಡ್ಕೊಂಡು ಮಾಡಿದ್ರಿಂದ ಸರಿಯಾಗಿ ಶೂಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಕುಕ್ಕರ್ 3 ವಿಷಲ್ ಆಯಿತು. ಒಗ್ಗರಣೆ ಸಲುವಾಗಿ ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಸಾಂಬಾರು ಪೌಡರ್, ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ರೆಡಿ ಇಟ್ಕೋಬೇಕು. ಇವಾಗ ಬೋಗಣಿ ಕಾಯಕ್ಕಿಟ್ಟೇನಿ ಗ್ಯಾಸ್ ಮೇಲೆ. ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕೋಬೇಕು. ಅವು ಚಟ್ಪಟ ಅಂದಮೇಲೆ ಒಂದು ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ, ಅವೆಲ್ಲ ಚಟ್ಪಟ ಅಂತ ಸಿಡಿದ್ಮೇಲೆ ಸರಿಯಾಗಿ ಕೆಂಪಾಗಿ ಹುರ್ಕೋಬೇಕು. ಅದಾದಮೇಲೆ ಸ್ವಲ್ಪ ಸಾಂಬಾರು ಪೌಡರ್, ಮಸಾಲೆ ಪೌಡರ್. ನಾವು ಹಸಿ ಖಾರ ಯೂಸ್ ಮಾಡ್ತೀವಿ ಮನ್ಯಾಗ ತಿನ್ನೋಕೆ. ಹಸಿ ಖಾರ ಹಾಕ್ಕೊತೀನಿ. ಎಲ್ಲನೂ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾವು ಕುದಿಸಿಟ್ಕೊಂಡಿರೋ ಬ್ಯಾಳಿ ಮತ್ತು ಮೆಂತ್ಯ ಪಲ್ಯನ ಸರಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಕಡ್ಗೋಲಿಂದ ಸರಿಯಾಗಿ ಕಡ್ಕೋಬೇಕು. ನಾನು ಕಡ್ದು ಇಟ್ಕೊಂಡೀನಿ. ಇದನ್ನು ಒಗ್ಗರಣೆಗೆ ಹಾಕಿ ನಮ್ಗೆ ಎಷ್ಟು ಥಿಕ್ನೆಸ್ ಬೇಕು ನೋಡಿಕೊಂಡು ನೀರು ಹಾಕೋಬೇಕು. ಇದ್ರೊಳಗೆ ಮೆಂತ್ಯ ಹಾಕಿದ್ರಿಂದ ಕಸೂರಿ ಮೆಂತ್ಯ ಏನು ಹಾಕ್ತೀವಲ್ಲ ಅದೇ ಟೇಸ್ಟ್ ಬಂದಿರ್ತೈತಿ. ತಿನ್ನೋಕ್ಕಂತೂ ಸೂಪರ್ ಟೇಸ್ಟ್ ಆಗಿರ್ತೈತಿ. ನಾವು ಕಲ್ಲುಪ್ಪು ಯೂಸ್ ಮಾಡ್ತೇವೆ ಮನೆಯೊಳಗೆ. ಒಂದು ಸ್ವಲ್ಪ ರುಚಿ ನೋಡಿ ಕಲ್ಲುಪ್ಪು ಹಾಕೋಬೇಕು. ಮೇಲೆ ಕೊತ್ತಂಬರಿ ಎಲ್ಲಿಸ್ಕೋಬೇಕು. ಬೆಲ್ಲ ಹಾಕೋಬೇಕು. ಸರಿಯಾಗಿ ಕುದಿಸ್ಬೇಕು. ಕುದ್ಮೇಲೆ ಟೇಸ್ಟ್ ನೋಡ್ರಿ. ಗಮ್ ಅಂತ ಮೆಂತ್ಯ ಸಾರು ಗಮ್ ಗುಡ್ತು ಮನೆಯೆಲ್ಲ ಗಮ್ ಅಂತತಿ. ಈ ರೀತಿ ಮಕ್ಕಳಿಗೆ ಮಾಡಿ ತಿನ್ನಿಸೋದ್ರಿಂದ ಮೆಂತ್ಯನ ಇಂಡೈರೆಕ್ಟಾಗಿ ತಿನ್ನಿಸ್ಬೋದು. ಕೆಲವೊಬ್ರು ಮಕ್ಕಳು ಮೆಂತ್ಯನ ತಿನ್ನೋದೇ ಇಲ್ಲ, ಸೊಪ್ಪು ಯಾರೂ ತಿನ್ನೋದೇ ಇಲ್ಲ ಮಕ್ಕಳು. ಈ ರೀತಿ ಮಾಡಿ ತಿನ್ನಿಸೋದ್ರಿಂದ ಹೆಲ್ದಿ ಆಗಿರುತ್ತೆ. ಟೇಸ್ಟೂ ಸ್ವಲ್ಪ ಚೇಂಜ್ ಆಗಿರುತ್ತೆ ಅವರಿಗೆ ತಿನ್ನೋಕ್ಕೆ. ಇವಾಗ ಮೆಂತ್ಯ ಸಾಂಬಾರು ರೆಡಿ. ನನ್ನ ಮಗನಿಗೆ ಅನ್ನದ ಜೊತೆಗೆ ಮೆಂತ್ಯ ಸಾಂಬಾರು ಹಾಕಿ ಸರ್ವ್ ಮಾಡಿ ಕೊಡ್ತೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನನ್ನ ಮಗನ ವಿಡಿಯೋ ಮತ್ತು ಸೋಷಲ್ ಏನೇನು ನಡೀತಿರ್ತಾವೋ ಅವನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. Good.